ನಮಸ್ಕಾರ ಸ್ನೇಹಿತರೆ, ನಾವು ರೀಸೆಂಟಾಗಿ ಟಿ ವಿ ಎಸ್ ಆರ್ಬಿಟರ್ ಇ ವಿ ಸ್ಕೂಟರ್ದು ಒಂದಷ್ಟು ವೀಡಿಯೋಸ್ ಮಾಡಿದ್ವಿ. ಸೀರೀಸಲ್ಲಿ ಸುಮಾರು ರೈಡಿಂಗ್ ಎಕ್ಸ್ಪೀರಿಯನ್ಸು, ಸ್ಟೋರೇಜ್ ಸ್ಪೇಸು ಈ ಥರ ಎಲ್ಲ ಸುಮಾರು ಪ್ರಾಕ್ಟಿಕಲ್ ಆಗಿ ಟ್ರೈ ಮಾಡಿ ಹಾಕಿದ್ವಿ. ಸೊ ಈ ವಿಡಿಯೋದಲ್ಲಿ ಇನ್ನೂ ಸುಮಾರು ಕ್ವಶನ್ಸ್ ಇದೆ, ಒಂದು ಲೈಕ್ 5-6 ಕ್ವಶನ್ಸ್ ಇದೆ. ಎಲ್ಲದನ್ನು ಒನ್ ಬೈ ಒನ್ ಆನ್ಸರ್ ಮಾಡ್ತೀನಿ. ಬೇಸಿಕಲಿ ಯಾರು ಗಾಡಿ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅವರಿಗೆ ಆ್ಯಕ್ಚುಲಿ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಫಸ್ಟ್ ಕ್ವಶನ್ನು, V1 ಮತ್ತು V2 ಎರಡು ವರ್ಷನ್ಸ್ ಇದೆ, ಎರಡು ವೇರಿಯಂಟ್ಸ್ ಇದೆ. ಇದು ಎರಡರ ಮಧ್ಯೆ ಡಿಫ್ರೆನ್ಸ್ ಏನು ಅಂತ ಅಂದ್ಬಿಟ್ಟು. ಸೊ ಬೇಸಿಕಲಿ V1ನಲ್ಲಿ ನಿಮಗೆ ಒಂದು ಬ್ಯಾಟ್ರಿ ಬರುತ್ತೆ, V2 ಅಲ್ಲಿ ಎರಡು ಬ್ಯಾಟ್ರಿ ಬರುತ್ತೆ. ಮೇನ್ ಅಂತ ಹೇಳಿದ್ರೆ ನಿಮಗೆ ಇದರಲ್ಲಿ V1ನಲ್ಲಿ 1.8 kWh ಬ್ಯಾಟ್ರಿ ಬರುತ್ತೆ, V2ಗೆ ಹೋದರೆ ನಿಮಗೆ 3.1 kWh ಬ್ಯಾಟ್ರಿ ಬರುತ್ತೆ. ಸೊ ನಿಮಗೆ ಇದರಿಂದ ರೇಂಜು ತುಂಬ ಡಿಫ್ರೆನ್ಸ್ ಆಗುತ್ತೆ. V1ನಲ್ಲಿ 86 ಕಿಲೋಮೀಟರ್ ನಿಮಗೆ IDC ರೇಂಜ್ ಬಂದರೆ, V2 ಹೋಯಿತು ಅಂತಂದರೆ 158 ಕಿಲೋಮೀಟರ್ಸ್ ನಿಮಗೆ IDC ರೇಂಜ್ ಬರುತ್ತೆ. ಇದನ್ನು ಬಿಟ್ಟು ಚಾರ್ಜಿಂಗ್ ಟೈಮೆಲ್ಲ ಡಿಫ್ರೆನ್ಸ್ ಆಗುತ್ತೆ, ಅದು ಫರ್ದರ್ ನೋಡೋಣ. ಬಟ್ ನೀವೇನಾದ್ರು ಡೈಲಿ ಕಮ್ಯೂಟ್ ಅರೌಂಡ್ ನಿಮಗೆ 40-50 ಕಿಲೋಮೀಟರ್ಸ್ ಅಷ್ಟೇ ಅನ್ನೋ ಥರ ಇದ್ದು ನೀವೇನಾದ್ರು ಸ್ಕೂಟರ್ ನೋಡ್ತಾ ಇದ್ದರೆ ನಿಮಗೆ ಆವಾಗ V1ನೇ ತೊಗೊಂಡ್ರೂ ನಡೆಯುತ್ತೆ. ಇದು ಬಿಟ್ಟರೆ ನಿಮಗೆ ಡಿಸ್ಪ್ಲೇ, ಫೀಚರ್ಸು ಪ್ರತಿಯೊಂದೂ ಎಲ್ಲ ಸೇಮ್ ಇರುತ್ತೆ. ನೆಕ್ಸ್ಟ್ ಕ್ವಶನು, ವಾಟ್ ಈಸ್ ಬಾಸ್ ವೇರಿಯಂಟ್, BAAS ಅಂತ. ಇದು ಸುಮಾರು ಜನ ನೋಡಿರ್ತೀರಾ, ಏನಪ್ಪ ಇದು ಅಂತ ಒಂದು ಕ್ವಶನ್ ಇರುತ್ತೆ. ಬಾಸ್ ಅಂತಂದರೆ ಬ್ಯಾಟ್ರಿ ಆ್ಯಸ್ ಎ ಸರ್ವಿಸ್ ಅಂತ. ಯೂಶಲಿ ನಾವು ತೊಗೋಬೇಕಿದ್ರೆ ಸ್ಕೂಟರು ಬ್ಯಾಟ್ರಿ ಎಲ್ಲದು ಪೇ ಮಾಡಿಬಿಟ್ಟು ಒಂದು ನಾರ್ಮಲ್ ಸ್ಕೂಟರ್ನ ನಾವು ತೊಗೊಂಡು ಬರ್ತೀವಿ. ಇದರಲ್ಲಿ ಏನಂತ ಹೇಳಿದ್ರೆ ನೀವು ಜಸ್ಟ್ ಸ್ಕೂಟರಿಗಷ್ಟೇ ಪೇ ಮಾಡಿಬಿಟ್ಟು ಗಾಡಿ ತೊಗೊಳ್ತೀರಾ. ಬ್ಯಾಟ್ರಿ ಆಸ್ ಎ ಸರ್ವಿಸ್, ಬ್ಯಾಟ್ರಿಗೆ ನೀವು ಮಂತ್ಲಿ ಒಂದು ಸಬ್ಸ್ಕ್ರಿಪ್ಷನ್ ತೊಗೊಳ್ತೀರಾ, ಅದರಲ್ಲಿ ನೀವು EMI ಟೈಪು ಕಟ್ಕೊಂಡು ಹೋಗ್ತಾ ಇರ್ತೀರಾ. ಸೊ ಬೇಸಿಕಲಿ ನಿಮಗೆ ಪರ್ಚೇಸಿಂಗ್ ಕಾಸ್ಟು ಕಮ್ಮಿ ದುಡ್ಡಿಗೆ ಗಾಡಿ ಬೇಕಂತ ಹೇಳಿದ್ರೆ ಬಾಸ್ ಇದರಿಂದ ಹೋಗ್ಬಿಟ್ಟು ನೀವು ಗಾಡಿ ತೊಗೋಬೋದು. ಸೊ ಎವ್ರಿ ಮಂತು ನೀವೇನಾದ್ರು ಇಷ್ಟು ಓಡಿಸ್ತೀರಾ ಅಷ್ಟು ಓಡಿಸ್ತೀರಾ ಆ ಥರ ಏನಾದ್ರು ಲಿಮಿಟ್ಸ್ ಇದೆಯಾ ಅಂತ ನೋಡಿದ್ರೆ ಆ ಥರ ಲಿಮಿಟ್ಸ್ ಎಲ್ಲ ಏನು ಯೂಶಲಿ ಇರೋದಿಲ್ಲ. ಸೊ ಇದಕ್ಕೆ ಬಾಸ್ ವೇರಿಯಂಟ್ ಅಂತ ಹೇಳ್ಬಿಟ್ಟು ಕರೀತಾರೆ, ಬ್ಯಾಟ್ರಿ ಆಸ್ ಎ ಸರ್ವಿಸ್. ಸೊ ಫಸ್ಟ್ ಟೈಮ್ ನೀವೇನಾದ್ರು ಎಲೆಕ್ಟ್ರಿಕ್ ಸ್ಕೂಟರ್ ತೊಗೊಳ್ತಾ ಇದ್ದು ನಿಮಗೆ ಕಡಿಮೆ ದುಡ್ಡಲ್ಲಿ ವರ್ಕೌಟ್ ಆಗಬೇಕು, ನೀವು ಶ್ಯೂರ್ ಇಲ್ಲ ಅಂತ ಹೇಳಿದ್ರೆ ಆ್ಯಕ್ಚುಲಿ ಬಾಸ್ ವೇರಿಯಂಟನ್ನು ನೀವು ತೊಗೊಬೋದು. ಇಷ್ಟ ಇಲ್ಲ ಅಂತ ಹೇಳಿದಾಗ ನಿಮ್ಗೆ ಆವಾಗ ಸಬ್ಸ್ಕ್ರಿಪ್ಷನ್ ಕೂಡ ತೆಕ್ಕೋಬೋದು, ನಿಮಗೆ ಕಡಿಮೆ ದುಡ್ಡಲ್ಲೇ ಎಲ್ಲ ವರ್ಕೌಟ್ ಆಗುತ್ತೆ. ಸೊ ಇದು ಬಾಸ್ ವೇರಿಯಂಟ್ದು ಮೇನ್ ಡಿಫ್ರೆನ್ಸ್ ಆಗೋದು ನಿಮಗೆ. ನೆಕ್ಸ್ಟ್ ಕ್ವಶನು, ಸುಮಾರು ಜನಕ್ಕೆ ಚಾರ್ಜಿಂಗ್ ಹೇಗೆ ವರ್ಕ್ ಆಗುತ್ತೆ ಅನ್ನೋ ಥರ ಒಂದು ಕ್ವಶನ್ ಇರುತ್ತೆ. ಕೆಲವ್ರು ಯೂಸ್ ಮಾಡ್ತಿರೋರಿಗೆ ಇವೆಲ್ಲ ಏನು ಅನಿಸ್ತಾ ಇರ್ಬೋದು, ಫಸ್ಟ್ ಟೈಮ್ ತೊಗೊಳ್ಳೋರಿಗೆ ಚಾರ್ಜಿಂಗ್ ಯಾವ ಥರ ಕೆಲಸ ಮಾಡುತ್ತೆ ಅನ್ನೋ ಒಂದು ಕ್ವಶನ್ ಇರ್ಬೋದು. ಸೊ ಸಿಂಪಲ್ಲು, ನೀವು ಮನೆಯಲ್ಲಿ ಹೇಗೆ ಫೋನೆಲ್ಲ ಚಾರ್ಜ್ ಮಾಡ್ತೀರಾ ಅದೇ ಥರ ನಿಮಗೆ ಸಾಕೆಟಲ್ಲಿ ಜಸ್ಟ್ ಪ್ಲಗ್ ಇನ್ ಮಾಡಿಬಿಟ್ಟು ಚಾರ್ಜ್ ಮಾಡಿದ್ರೆ ಆಯ್ತಷ್ಟೇ, ಬೇರೆ ಏನಿಲ್ಲ. ಇದು ಸಿಂಪಲ್ಲು. ಇದು ಬಿಟ್ಟು ನೀವೆಲ್ಲರೂ ಟ್ರಾವೆಲ್ ಮಾಡ್ತಾ ಇರ್ತೀರಾ, ಆಚೆ ನಿಮ್ಗೆ ಏನಾದ್ರು ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ಸ್ ಇರುತ್ತೆ, ಬೇರೆ ಎಲ್ಲರೂ ಚಾರ್ಜ್ ಮಾಡಬೇಕಂದ್ರೆ ಆ ಚಾರ್ಜಿಂಗ್ ಸ್ಟೇಷನ್ಸಲ್ಲಿ ಕೂಡ ನೀವು ಇದೇ ರೀತಿಯಲ್ಲಿ ಚಾರ್ಜ್ ಮಾಡ್ಬೋದು. ಮೇನು ನಿಮಗೆ ಚಾರ್ಜಿಂಗ್ ಟೈಮು. ಸೊ ಇದರಲ್ಲಿ ಎರಡು ವೇರಿಯಂಟ್ ಬರುತ್ತೆ ಅಂತ ಹೇಳಿದೆ, V1, V2. V1ಅನ್ನು ನೀವು ಚಾರ್ಜ್ ಮಾಡಿದ್ರೆ ಫುಲ್ ಡೆಡ್ ಆಗೋಗಿದೆ, 0 to 80% ಚಾರ್ಜ್ ಮಾಡೋದು ನೋಡ್ತೀರಾ ಅಂದರೆ ನಿಮಗೆ ಟೈಮು 2 hours 20 minutes ನಿಮಗೆ 0 to 80% ಆಗುತ್ತೆ. V2ಗೆ ಹೋದರೆ ದೊಡ್ಡ ಬ್ಯಾಟ್ರಿ ಬರುತ್ತೆ, ಹಾಗಾಗಿ ಚಾರ್ಜಿಂಗ್ ಟೈಮ್ ಕೂಡ ಜಾಸ್ತಿ. ಸೊ ಇದರಲ್ಲಿ 0 to 80% ನಿಮಗೆ 4 hours ತನಕ ಟೈಮ್ ತೊಗೊಳುತ್ತೆ. ಸೊ ಸಿಂಪಲ್ಲು, ನೀವು ಸುಮಾರು ಜನ ಎವ್ರಿಡೇ ಕಮ್ಯೂಟಿಗೆ ಯೂಸ್ ಮಾಡ್ತೀರಾ ಅನ್ನೋ ಥರ ಏನಾರು ಇದ್ದರೆ ನೀವು ಫೋನ್ನ ರಾತ್ರಿ ಎಲ್ಲ ಓವರ್ನೈಟ್ ಯಾವ ಥರ ಚಾರ್ಜ್ ಮಾಡ್ತೀರಾ, ಈ ಗಾಡಿಗಳನ್ನು ಅದೇ ಥರ ನೀವು ಜಸ್ಟ್ ಓವರ್ನೈಟ್ ಚಾರ್ಜ್ಗೆ ಹಾಕಿದ್ರೆ ಬೆಳಗ್ಗೆ ಅದು ನೀವು ಗಾಡಿ ಎತ್ಕೊಂಡು ಆರಾಮಾಗಿ ಡೈಲಿ ಕಮ್ಯೂಟ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನು, ಕನೆಕ್ಟಿವಿಟಿ ಫೀಚರ್ಸು ಆ್ಯಕ್ಚುಲಿ ನಮಗೆ ಹೆಲ್ಪ್ ಆಗುತ್ತಾ, ವರ್ಕ್ ಆಗುತ್ತಾ ಅಂತ ಅನ್ನೋದು ನೆಕ್ಸ್ಟ್ ಕ್ವಶನು. ನಾನು ಲಾಸ್ಟ್ ವೀಡಿಯೋದಲ್ಲಿ ನಾನು ಆಲ್ರೆಡಿ ಕನೆಕ್ಟಿವಿಟಿ ಫೀಚರ್ಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಇದು ನಮ್ಗೆ ಆ್ಯಕ್ಚುಲಾಗಿ ಹೆಲ್ಪ್ ಆಗುತ್ತಾ ಇಲ್ವ ಅನ್ನೋದು ನೆಕ್ಸ್ಟ್ ಕ್ವಶನು. ಸೊ ಡಿಪೆಂಡ್ಸ್. ಫೀಚರ್ಸು ಯಾವುದೂ ಗಿಮಿಕ್ಸ್ ಇಲ್ಲ, ಎಲ್ಲ ಫೀಚರ್ಸನ್ನು ಆ್ಯಕ್ಚುಲಿ ವರ್ಕ್ ಆಗುತ್ತೆ. ಬಟ್ ನಾವೆಷ್ಟು ಯೂಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಫಾರ್ ಎಕ್ಸಾಂಪಲ್ ನಿಮಗೆ ಟರ್ನ್ ಬೈ ಟರ್ನು, OTA, ಕಾಲ್ ಅಲರ್ಟು, SMS ಅಲರ್ಟು, ನಿಮಗೆ ಹಾಗೆಯೇ ಜಿಯೋ ಫೆನ್ಸಿಂಗು, ಈ ಥರ ತುಂಬ ಫೀಚರ್ಸು, ಲೋಡೆಡ್ ಫೀಚರ್ಸ್ ಇದೆ. ಬಟ್ ಇವಾಗ ನೋಡಿ, ಸಿಟಿಯಲ್ಲಿ ಯಾರು ರೈಡ್ ಮಾಡ್ತಾರೆ ಅವರಿಗೆ ಆರಾಮಾಗಿ ನ್ಯಾವಿಗೇಷನ್ ಈ ಥರದ್ದೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆಯೇ TVS ಸಾಫ್ಟ್ವೇರ್ ಅಪ್ಡೇಟ್, ಓವರ್ ದಿ ಏರು, ಇವೆಲ್ಲ ಆ್ಯಕ್ಚುಲಿ ನಿಮಗೆ ಹೆಲ್ಪ್ ಆಗುತ್ತೆ. ಏನಾದ್ರು ಅಪ್ಡೇಟ್ ಇದ್ದರೆ ಈಸಿಯಾಗಿ ನೀವು ಇನ್ಸ್ಟಾಲ್ ಮಾಡ್ಬೋದು. ಫ್ಯಾಮಿಲಿಯಲ್ಲಿ ನೀವು ಯಾವಾಗಾರ ಗಾಡಿ ಕೊಡ್ತೀರಾ, ಸೇಫ್ಟಿ ನೋಡ್ತೀರಾ, ಸೆಕ್ಯೂರಿಟಿ ನೋಡ್ತೀರಾ, ಈ ಥರ ಎಲ್ಲ ಇದ್ದಾಗ ನಿಮಗೆ ಜಿಯೋ ಫೆನ್ಸಿಂಗು ಈ ಥರದ್ದೆಲ್ಲ ಕೆಲವೊಂದು ಫೀಚರ್ಸು ಹೆಲ್ಪ್ ಆಗುತ್ತೆ. ಸೊ ಫೀಚರ್ಸ್ ಇರುತ್ತೆ, ಬಟ್ ಎಲ್ಲದೂ ನಮಗೆ ಯೂಸ್ ಆಗೋದಿಲ್ಲ. ನಮಗೆ ಯಾವ್ದು ಯೂಸ್ ಆಗುತ್ತೆ ಅದು ವರ್ಕ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟು. ಬಟ್ ಇದರಲ್ಲಿ ಕೊಟ್ಟಿರೋ ಫೀಚರ್ಸ್ ಯಾವುದು ಗಿಮಿಕ್ ಈ ಥರ ಇಲ್ಲ, ಎಲ್ಲ ಫೀಚರ್ಸು ನಿಮಗೆ ಪ್ರಾಕ್ಟಿಕಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್, ಗಾಡಿದು ಬಿಲ್ಡು ಮತ್ತು ಕಂಫರ್ಟ್ ಯಾವ ಥರ ಇದೆ ಅಂತ ಕೇಳ್ಬೋದು ನೀವು. ಸೊ ಗಾಡಿದು ಬಿಲ್ಡು ತುಂಬ ಚೆನ್ನಾಗಿದೆ. ನಿಮಗೆ ಕಂಫರ್ಟ್ ನೋಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಲಾರ್ಜ್ ಫುಟ್ ಬೋರ್ಡ್ ಬರುತ್ತೆ. ಸೊ ನೀವೇನಾರ ಎವ್ರಿಡೇ ಟ್ರಾವೆಲ್ ಮಾಡ್ತೀರಾ, ಕಮ್ಯೂಟ್ ಮಾಡ್ತೀರಾ, ನಿಮಗೆ ಅಪ್ರೈಟ್ ರೈಡಿಂಗ್ ಪೋಸ್ಚರ್ ಇರುತ್ತೆ, ಕಂಫರ್ಟಬಲ್ ಆಗಿರುತ್ತೆ, ಲಾಂಗ್ ಸೀಟ್ಸ್ ಇದೆ, ಸ್ಟ್ರೈಟಾಗಿ ಕೂತ್ಕೊಳ್ತೀರಾ. ಸೊ ನೀವು ಫ್ಯಾಮಿಲಿ ಜೊತೆ ಎಲ್ಲರೂ ಓಡಾಡ್ತೀರಾ ಎಲ್ಲ ಆರಾಮಾಗಿ ಅಂತ ಹೇಳಿದ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಸ್ಟೋರೇಜ್ ಕೆಪಾಸಿಟಿ ಕೂಡ ಅಷ್ಟೇ, 34 ಲೀಟರ್ಸ್ ನಿಮಗೆ ಸ್ಟೋರೇಜ್ ಕೆಪಾಸಿಟಿ ಬರುತ್ತೆ. ಹಾಗೆ ನೀವೇನಾರು ಹೆಲ್ಮೆಟ್ಸು, ಸಣ್ಣ ಪುಟ್ಟ ಐಟಮ್ಸ್ಗಳೆಲ್ಲ ಇಟ್ಕೊಬೇಕಂದ್ರೆ ನೀವು ಈ ಬೂಟ್ ಸ್ಪೇಸಲ್ಲಿ ಅದನ್ನು ಕೂಡ ಇಟ್ಕೊಳ್ಬೋದು. ನೆಕ್ಸ್ಟ್ ಕ್ವಶನು, ಮೇಂಟೆನೆನ್ಸ್ ಮತ್ತು ವಾರಂಟಿ ಯಾವ ಥರ ಈ EV ಸ್ಕೂಟರ್ಸ್ಗಳಲ್ಲಿ, ಅದರಲ್ಲೂ ಆರ್ಬಿಟರಲ್ಲಿ ಅಂತ ಇರ್ಬೋದು. ಸೊ ಬೇಸಿಕಲಿ ನಿಮಗೆ ಮೇಯ್ನು ಈ EVಗೆ ಹೋಯ್ತಂದ ತಕ್ಷಣ ನಿಮಗೆ ಆಟೋಮೆಟಿಕಲಿ ಮೇಂಟೆನೆನ್ಸು ತುಂಬ ಕಮ್ಮಿ ಇರುತ್ತೆ. ಬಿಕಾಸ್ ನಿಮಗೆ ಇಂಜಿನ್ ಆಯಿಲ್ ಚೇಂಜ್ ಮಾಡೋದು, ಕ್ಲಚ್ ಲಿವರು, ಅದು ಇದು ಈ ಥರ ಏನೂ ಇರೋದಿಲ್ಲ. ಏರ್ ಫಿಲ್ಟರ್ ಕ್ಲೀನ್ ಮಾಡಬೇಕು, ಈ ಥರದ್ದೆಲ್ಲ ಏನೂ ಇರೋದಿಲ್ಲ. ಯೂಶಲಿ ನಿಮಗೆ ಆಲ್ರೆಡಿ ಮೇಂಟೆನೆನ್ಸು ಕಮ್ಮಿ ಇರುತ್ತೆ.
ಮೇಯ್ನು ನಿಮಗೆ ಏನಂತ ಹೇಳಿದ್ರೆ ಅವಾಗವಾಗ ಬ್ರೇಕ್ಸು ಈ ಥರ ಕೆಲವು ಪಾರ್ಟ್ಸ್ನ ನೀವು ಚೆಕ್ ಮಾಡಬೇಕಾಗತ್ತೆ. ಆಮೇಲೆ ಸಾಫ್ಟ್ವೇರ್ ಅಪ್ಡೇಟ್ ಎಲ್ಲ ಕರೆಕ್ಟಾಗಿದೆಯೋ ಇಲ್ವೋ ಈ ಥರದ್ದು ಕೆಲವುದು ನೋಡಬೇಕು. ಆಮೇಲೆ ಟಿ ವಿ ಎಸ್ಸಲ್ಲಿ ನೀವು ಬಾಸ್ ಸಬ್ಸ್ಕ್ರಿಪ್ಷನ್ಗೆ ಹೋದರೆ ನಿಮಗೆ ನಿಮ್ಮ ಸಬ್ಸ್ಕ್ರಿಪ್ಷನ್ ಮೇಲೆ ಎಗೈನ್ ಡಿಪೆಂಡ್ ಆಗುತ್ತೆ. ಸೊ ಅಪ್ ಟು 5 ಇಯರ್ಸ್ ಇಲ್ಲ 70,000 ಕಿಲೋಮೀಟರ್ಸ್ ತನಕ ನಿಮಗೆ ವಾರಂಟಿ ಕೂಡ ಸಿಗುತ್ತೆ. ಸೊ ದಿಸ್ ಇಸ್ ಆಲ್ಸೋ ಎ ಗುಡ್ ಆಪ್ಷನು. ನಿಮ್ಗೆ ಏನಾರ ಶ್ಯೂರ್ ಇಲ್ಲ ಅಂತ ಹೇಳಿದಾಗ ಅವಾಗ ಬಾಸ್ ಸಬ್ಸ್ಕ್ರಿಪ್ಷನಲ್ಲಿ ಹೋಗೋದು ಬೆಸ್ಟ್ ಆಪ್ಷನ್ ಅಂತ ನನಗೆ ಪರ್ಸ್ನಲಿ ಅನಿಸುತ್ತೆ. ಸೊ ಓವರಾಲು ಈ ಟಿ ವಿ ಎಸ್ ಆರ್ಬಿಟರ್ ಸ್ಕೂಟರು ಯಾರಿಗೆ ಅಂತ ಅನ್ನೋದು ಫೈನಲ್ ಕ್ವಶನ್ ಇರುತ್ತೆ ಸುಮಾರು ಜನಕ್ಕೆ. ಸೊ ನೋಡಿ ಎಲ್ಲರಿಗೂ ಇದು ಸೆಟ್ ಆಗುತ್ತೆ ಅಂತ ನಾನು ಹೇಳೋಕೆ ಹೋಗೋದಿಲ್ಲ. ಬಿಕಾಸ್ ನೋಡಿ ಫಾರ್ ಎಕ್ಸಾಂಪಲ್ ನೀವು ಹೈವೇ ಅಲ್ಲಿ ಲಾಂಗ್ ರೈಡ್ಸ್ ಹೋಗ್ತೀರಾ, ಸ್ಪೋರ್ಟ್ಸ್ ಸ್ಕೂಟರ್ ಇಷ್ಟಪಡ್ತೀರಾ, ಆಕ್ಸಿಲರೇಷನ್ ಇಷ್ಟಪಡ್ತೀರಾ, ಆ ಥರದ್ದಲ್ಲ ಇದು. ಬಟ್ ಎವ್ರಿ ಡೇ ಪ್ರಾಕ್ಟಿಕ್ಯಾಲಿಟಿ, ನೀವು ಡೈಲಿ ಕಮ್ಯೂಟ್ ಮಾಡ್ತೀರಾ, ಆಫೀಸ್ಗೆ ಹೋಗ್ತೀರಾ, ಕಾಲೇಜ್ಗೆ ಹೋಗ್ತೀರಾ, ಫ್ಯಾಮಿಲಿ ಜೊತೆಲಿ ಓಡಾಡ್ತೀರಾ, ಅಥವಾ ನೀವು ಯಾರು ಡೆಲಿವರಿ ಬಾಯ್ ಆಗಿದ್ದು ನೀವು ಡೆಲಿವರಿ ಮಾಡೋದಕ್ಕೆ ಯೂಸ್ ಮಾಡ್ತೀರಾ, ಈ ಒಂದು 30 to 50 ಕಿಲೋಮೀಟರ್ಸ್ ಓಡಾಡೋ ಡೆಲಿವರಿ ಬಾಯ್ಸ್ಗೆಲ್ಲ ಇದು ಆ್ಯಕ್ಚುಲಿ ತುಂಬಾ ಹೆಲ್ಪ್ ಆಗುತ್ತೆ. ಆ ಥರ ಪ್ರಾಕ್ಟಿಕ್ಯಾಲಿಟಿ ಪರ್ಸ್ಪೆಕ್ಟಿವ್ ನೋಡಿದ್ರೆ ನಿಮಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಅನ್ಬೋದು. ಬಿಕಾಸ್ ನಿಮಗೆ ಫೀಚರ್ಸು ಕಂಪ್ಲೀಟ್ಲಿ ಲೋಡೆಡ್ ಇದೆ, ಜೊತೆಗೆ ನಿಮಗೆ ಪ್ರಾಕ್ಟಿಕ್ಯಾಲಿಟಿ ಇದೆ, ಆಮೇಲೆ ಸ್ಟೋರೇಜ್ ಸ್ಪೇಸ್ ಇದೆ. ಈ ಒಂದು ಪರ್ಸ್ಪೆಕ್ಟಿವಿಂದ ಈ ಗಾಡಿ ನೋಡಿದ್ರೆ ಪರ್ಫೆಕ್ಟ್ಲಿ ಇದು ಫ್ಯಾಮಿಲಿ ಸ್ಕೂಟರು ನಿಮಗೆ ಅಂತಲೇ ಅನ್ಬೋದು. ಸೊ ಎಗೈನ್ ನೋಡಿ ಎಲ್ಲ ಫೀಚರ್ಸ್ನು ನಾನು ಲಿಸ್ಟ್ ಮಾಡಿದ್ದೀನಿ, ಯಾವುದು ಚೆನ್ನಾಗಿದೆ ಏನಿಲ್ಲ ಇವೆಲ್ಲದನ್ನು ನಿಮಗೆ ಮೆನ್ಷನ್ ಮಾಡಿದ್ದೀನಿ. ಸುಮಾರು ಕ್ವಶನ್ಸ್ಗೆ ಈ ವಿಡಿಯೋದಲ್ಲಿ ಆನ್ಸರ್ ಕೂಡ ಮಾಡಿದ್ದೀನಿ. ಸೊ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ನೀವೇನಾದ್ರು ಸ್ಕೂಟರ್ ನೋಡ್ತಾ ಇದ್ದರೆ ಇ ವಿ ಸ್ಕೂಟರ್ ಈ ಸೆಗ್ಮೆಂಟಲ್ಲಿ ಹೋಗ್ಬಿಟ್ಟು ಒಂದ್ಸಲ ಟೆಸ್ಟ್ ರೈಡ್ ಮಾಡಿ, ನಿಮಗೊಂದು ಐಡಿಯಾ ಸಿಗುತ್ತೆ. ಶೋರೂಮ್ಗೆ ಹೋಗಿ ಗಾಡಿನ ನೋಡಿ, ಆವಾಗ ನಿಮಗೆ ಆ್ಯಕ್ಚುಲಿ ಒಂದು ಐಡಿಯಾ ಸಿಗುತ್ತೆ, ಅದ್ರ ಮೇಲೆ ನೀವು ಡಿಸೈಡ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಬೇರೆ ಏನಾರು ಇನ್ನೂ ಎಕ್ಸ್ಟ್ರಾ ಕ್ವಶನ್ಸ್ ಏನಾರು ಇದ್ದರೆ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್.